ನಮಸ್ಕಾರ ರೀ. ಇವತ್ತಿನ ವಿಡಿಯೋ ಏನಪ್ಪ ವಿಶೇಷ ಅಂದ್ರೆ, ಇನ್ಮೇಲಿಂದ ನನ್ನ ಚಾನಲಲ್ಲಿ ಚಾಲೆಂಜಿಂಗ್ ವಿಡಿಯೋ ಬರ್ತವೆ. ಏನಪ್ಪ ಚಾಲೆಂಜಿಂಗ್ ವಿಡಿಯೋ ಅಂದರೆ ನೀವೆಲ್ಲ ಈಗ ತಿಳ್ಕೊಂಡಿರ್ಬೋದು. ನಾನು ನಿಮಗೆ ಚಾಲೆಂಜ್ ಕೊಡ್ತೀನಿ. ನಾನು ಯಾರನ್ನ ಹೋಗಿ ಮೀಟ್ ಆಗಬೇಕಂತ ಚಾಲೆಂಜ್ ಕೊಡ್ತೀನಿ. ನೀವು ಕಮೆಂಟ್ ಮುಖಾಂತರ ತಿಳಿಸಿ ಯಾರನ್ನ ಹೋಗಿ ಮೀಟ್ ಆಗಬೇಕಂತ. ಅವ್ರನ್ನ ಹೋಗಿ ಮೀಟಾಗಿ ವಿಡಿಯೋ ಹಾಕ್ತೀನಿ ರೀ. ಈಗ ಫಸ್ಟಿಗೆ ಸ್ಟಾರ್ಟಿಂಗ್ ಯಾರನ್ನಪ್ಪ ಹೋಗಿ ಮೀಟ್ ಆಗ್ಬೇಕಂದ್ರೆ, ಕಾಮಿಡಿ ವಿಡಿಯೋ ಮಾಡುತ್ತಾ ಏನು ಬೆಳೆದಿದ್ದಾರೆ ಅಲ್ವಾ, ಮೊದಲು ಜಮಖಂಡಿ ಆಗಿರ್ಬೋದು, ಆಮೇಲೆ ಶಿವಪುತ್ರ ಆಗಿರ್ಬೋದು, ಆಮೇಲೆ ಮುಕ್ಳ್ಯಪ್ಪ ಲಪ್ಪಂಗ್ ರಾಜು ಅವರು, ಶಂಕರ್ ಅಂಬಿಗರ್ ಅವರು, ಆಮೇಲೆ ಶಾರ್ಟ್ ಮೂವಿ ಮಾಡುವಂಥ ಬಸವರಾವ್ ಸಣದಿ ಆಗಿರ್ಬೋದು, ಆಮೇಲೆ ರಂಗರಾಜ್ ಸಿಂಗಾರಿ ಆಗಿರ್ಬೋದು, ಇನ್ನೂ ಹಲವಾರು ಕಲಾವಿದರಿದ್ದಾರೆ. ಆಮೇಲೆ ಗಾಯಕರಲ್ಲಿ ಭೀ ಕೂಡ ಯಾರನ್ನು ಹೋಗಿ ಮೀಟ್ ಆಗ್ಬೇಕಂತ ಚಾಲೆಂಜ್ ಕೊಡ್ತೀನಲ್ವ, ನೀವು ಕಮೆಂಟ್ ಮಾಡಿದರೆ ಅವ್ರನ್ನ ಹೋಗಿ ಚಾಲೆಂಜ್ ಆಗಿ ಮೀಟಾಗಿ ವಿಡಿಯೋ ಹಾಕ್ತೇನೆ ರೀ. ಚಾಲೆಂಜನ್ನು ನಾನು ನೀಗಿಸೋ ಶಕ್ತಿ ನನಗೆ ಐತ್ರಿ. ಯಾಕಂದ್ರೆ ಯೂಟ್ಯೂಬ್ದಲ್ಲಿ ವಿಡಿಯೋ ಯಾವ ಥರ ಹಾಕ್ಬೇಕಂಬುದು ಏನೋ ಸಂಸತ್ ರೀ. ಈಗ ಸದ್ಯದಲ್ಲಿ ಏನಂದ್ರೆ ವಿಡಿಯೋ ಚೇಂಜ್ ಮಾಡ್ಬೇಕ್ರಿ. ಹಂಗೆ ಮ್ಯಾಗ ಬರೀ ಒಂದು ವಿಡಿಯೋ ಹಾಕ್ಲತ್ತರ, ವಿಡಿಯೋ ಏನು ವರ್ಕೌಟ್ ಆಗೋಲ್ಲ ರೀ. ಈಗ ಸದ್ಯದಾಗ ಅಂದ್ರೆ ಏನೂ ನಾ ಯೂಟ್ಯೂಬ್ದಾಗ ಫುಲ್ ಬೆಳೆದೇನಂದ್ರೆ ಕೂಡ ಅವರು ಸುಕಟ ವಿಡಿಯೋ ಓಡವಲ್ಲ ರೀ. ಅದು ಏನು ಸಮಸ್ಯೆ ಆಗೈತೆ ಗೊತ್ತಿಲ್ಲ. ಯೂಟ್ಯೂಬ್ದಾರೆಲ್ಲ ರೂಲ್ಸ್ ಚೇಂಜ್ ಮಾಡ್ಯಾರು. ಆ ಥರ ಸಂಬಂಧ ಗಾಯಕರಲ್ಲಿ ಪರಶು ಕೋಲಾರ್ ಆಗಿರ್ಬೋದು, ಆಮೇಲೆ ಮಾಳು ನಿಪ್ನಾಳ್ ಆಗಿರ್ಬೋದು, ಬಾಳು ಬೆಳಗುಂದಿ, ಇವ್ರನ್ನೆಲ್ಲರನ್ನು ಹೋಗಿ ಮೀಟಾಗಿ ವಿಡಿಯೋ ಹಾಕ್ತೇನೆ ರೀ. ಮೀಟ್ ಹಾಕೋದಂದ್ರೆ ಹಂಗೆ ಅಲ್ರಿ, ಅವ್ರ ಜೊತೆ ಒಂದು 2 ನಿಮಿಷ ಕುತ್ಕೊಂಡು ಮಾತಾಡಿ ವಿಡಿಯೋ ಪೋಸ್ಟ್ ಮಾಡ್ತೇನೆ ರೀ. ಹಂಗೆ ಏನು ಮಾಡಂಗಿಲ್ಲ ರೀ. ಒಂದು ಫೋಟೋಕ್ಕಾಗಿ ಮೀಟ್ ಮಾಡೋದಿತ್ತಂದ್ರೆ ವಿಡಿಯೋ ಮಾಡೋದು ನನಗೇನು ಬೇಕಾಗಿತ್ತು ರೀ. ಒಂದು ಫೋಟೋಕ್ಕಾಗಿ ವಿಡಿಯೋ ಮಾಡೋದಿತ್ತಂದ್ರೆ ಫೋಟೋ ಯಾರು ಬೇಕಾದ್ರೆ ಕೊಡ್ತಾರೆ, ಮತ್ತು ವಿಡಿಯೋನ ಮಾಡ್ಬೇಕಂತ ಏನೈತಿ ರೀ. ಅದಕ್ಕೆ ಅವ್ರ ಜೀವನದ ಬಗ್ಗೆ ಏನಾದರೂ ಒಂದು 2 ನಿಮಿಷ ಕೂತು ಮಾತಾಡಿ ಆ ವಿಡಿಯೋ ಪೋಸ್ಟ್ ಮಾಡ್ತೇನೆ ರೀ. ಸೊ ನಿಮ್ಮ ಸಪೋರ್ಟ್ ಒಂದು ಇರ್ಬೇಕು ರೀ. ಮತ್ತು ಹಾಗೆ ಮುಂದೆ ಫಿಲ್ಮ್ ಸ್ಟಾರ್ಗಳಾಗಿರುವಂಥ ಎಲ್ಲ ಸ್ಟಾರ್ಗಳನ್ನು ಕೂಡ ಹೋಗಿ ಮೀಟ್ ಆಗ್ತಾನೆ ರೀ. ನಿಮ್ಗೆ ಸಪೋರ್ಟ್ ಬೇಕು ರೀ. ಈಗ ಸ್ಟಾರ್ಟಿಂಗ್ ಏನಿಲ್ಲದ್ರೆ ನನ್ನ ಚಾನಲ್ದಾಗ ಇರೋದೀಗ 975 ಸಬ್ಸ್ಕ್ರೈಬರ್ಸ್ ಇದಾವೆ ರೀ. 1,000 ಮ್ಯಾಗ ಆಗ್ಬೇಕು ರೀ. ಒಟ್ಟು ಎಷ್ಟು ಆಗ್ಬೇಕು ಗೊತ್ತಿಲ್ಲ ರೀ. 1,001, 1,002, 1,005 ಹಿಂಗೆ 1,000 ಮ್ಯಾಲೆ ಏನಾದರೂ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಅಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಅಂದರೆ ನಾನು ಹೋಗಿ ಮೀಟ್ ಆಗ್ತೇನೆ ರೀ. ನೀವು ಯಾರನ್ನ ಮೀಟ್ ಆಗ್ರಿ ಅಂತೀರ ಅವ್ರನ್ನ ಹೋಗಿ ಮೀಟ್ ಆಗ್ತೇನೆ ರೀ. ಕಮೆಂಟ್ ಮಾಡಿರಿ. ಸೊ ಈಗ ಸದ್ಯದಾಗ ನೋಡ್ಬೇಕಂದ್ರೆ ಕಾಮಿಡಿ ವಿಡಿಯೋ ಮಾಡುತ್ತಾನೆ ಒಬ್ಬ ಸ್ಟಾರ್ ಆಗಲಿಕ್ಕೆ ಪ್ರಯತ್ನ ಪಡ್ತಿರುವ ಮೊದಲು ಜಮಖಂಡಿ ಅವ್ರನ್ನ ಹೋಗಿ ಮೀಟ್ ಆಗ್ಬೇಕಂತ ಭಾಳ ಆಸೆ ಐತ್ರಿ. ಯಾಕಂದ್ರೆ ಅವರಿಂದ ತುಂಬ ಕಲಿಬೋದು ರೀ ನಾವೆಲ್ಲ. ಏನಪ್ಪ ಅಂದ್ರೆ ಅವರು ಸ್ಟಾರ್ಟಿಂಗ್ ಅವರ ಹುಟ್ಟಿದ ಊರು ಅತನಿ ರೀ. ಅತನಿಯಾಗಿದ್ದರು ಅವ್ರ ಪೈಲ. ಅವ್ರ ತಂದೆಯವ್ರು ತಿರ್ಕೊಂಡ ಮೇಲೆ ಜಮಖಂಡಿಗೆ ಹೋದ್ರಿ ಅವ್ರ ಮಾಮಗಳ ಊರಿಗೆ ಅಲ್ಲಿ. ಸೊ ಆ ವಿಷಯ ಎಲ್ಲ ಈಗ ಮಾತಾಡೋದು ಬೇಡ್ರಿ. ಯಾಕಂದ್ರೆ ಅಲ್ಲಿ ಡೈರೆಕ್ಟಾಗಿ ಅವರು ಮೀಟ್ ಆಗ್ಬೇಕು, ಅಲ್ಲೇ ಮಾತಾಡ್ರೆ ಅದು ಭಾರಿ ಇರ್ತೈತೆ ರೀ. ಸೊ ಇನ್ನು ಮೇಲೆ ರಮೇಶ್ ಶಣಮಾಪುರ್ ಯೂಟ್ಯೂಬ್ ಚಾನಲಲ್ಲಿ ಚಾಲೆಂಜಿಂಗ್ ವಿಡಿಯೋ ಮಾತ್ರ ಬರ್ತವೆ. ಯಾರನ್ನಾಗಲಿ ಹೋಗಿ ಮೀಟಾಗಿ ವಿಡಿಯೋ ಪೋಸ್ಟ್ ಮಾಡೋದಾಗಲಿ ಬರ್ತಾವ್ರಿ. ಈ ಥರ ಭೀ ಲಾಗ್ ವಿಡಿಯೋ ಹಾಕ್ತೇನೆ ರೀ. ಆದರೆ ಯಾವಾಗಲೇ ಒಂದು ಹಾಕ್ತೇನೆ ರೀ ಲಾಗ. ಯಾರನ್ನಾದರೂ ಹೋಗಿ ಮೀಟ್ ಆಗಲಿಕ್ಕೆ ಸಾಧ್ಯ ಆಗಿರೋದಿಲ್ಲರಲ್ಲೇ ಆವಾಗ ಈ ಥರ ವಿಡಿಯೋ ಬರ್ತಾವ್ರಿ, ಲಾಗ್ ವಿಡಿಯೋ. ನಿಮ್ಮ ಕೈಯಾಗೈತೆ ರೀ. ನಾ ಒಂದೊಂದು ಚಾಲೆಂಜ್ ಕೊಡ್ತೇನೆ ರೀ ನಿಮ್ಗೆ. ಆ ಚಾಲೆಂಜ್ ನೀವೆಲ್ಲ ಕಂಪ್ಲೀಟ್ ಮಾಡ್ಕೊತ ಬಂದ್ರಿ ಅಂದ್ರೆ ನಾ ಒಬ್ಬೊಬ್ಬರನ್ನಾಗಿ ಮೀಟ್ ಹಾಕೋತ ವಿಡಿಯೋ ಹಾಕೋತ ಹೋಗ್ತೇನೆ ರೀ. ಈಗೇನಪ್ಪ ವಿಷಯ ಅಂದ್ರೆ ಮಲ್ಲು ಜಮಖಂಡಿ ಮೀಟ್ ಆಗ್ಬೇಕಾದ್ರೆ ನನ್ನ ಚಾನಲ್ದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದರೆ ನಾನು ಹೋಗಿ ಅವ್ರನ್ನ ಮೀಟಾಗಿ ವಿಡಿಯೋ ಪೋಸ್ಟ್ ಮಾಡ್ತೇನೆ ರೀ. ನೋಡಿರಿ ಅಲ್ಲಿ ಹೋದ್ಬೇಕು ಸಿಗ್ತಾರೋ ಇಲ್ವೋ ಅಂತ ಅದು ನೆಕ್ಸ್ಟ್ ರೀ. ವಿಡಿಯೋ ಮಾಡ್ತಾ ಇರ್ತೇನೆ ರೀ, ಅದನ್ನು ಹಾಕ್ತೇನೆ ರೀ ಆಲ್ಮೋಸ್ಟ್ ವಿಡಿಯೋ. ಆದರೂ ಅವ್ರನ್ನ ಮೀಟ್ ಆಗ್ಬೇಕಂತ ಟ್ರೈ ಮಾಡ್ತೇನೆ ರೀ. ಕಷ್ಟಪಡ್ತೇನೆ ರೀ. ಕಷ್ಟಪಡದೆ ಯಾವ ಕೆಲಸನೂ ಸುಲಭವಾಗಿ ಆಗೋದಿಲ್ಲ ರೀ. ಅದಕ್ಕೆ ಟ್ರೈ ಮಾಡಿ ಮೀಟಾಗಿ ವಿಡಿಯೋ ಪೋಸ್ಟ್ ಮಾಡ್ತಾ ಇರ್ತೇನೆ ರೀ. ಈಗೆಲ್ಲ ಕಾಮಿಡಿ ವಿಡಿಯೋ ಮಾಡೋರು ಅಂತ ಇವರೆಲ್ಲರಲ್ಲಿ ಒಬ್ಬೊಬ್ಬರನ್ನಾಗಿ ಮೀಟಾಗಿ ವಿಡಿಯೋ ಹಾಕೋತ ಹೋಗ್ತೇನೆ ರೀ ಪೋಸ್ಟ. ಅದಾದ ತಕ್ಷಣ
ಗಾಯಕರ ಮಾಳು ನಿಪ್ನಾಳ್, ಪರಶು ಕೋಲಾರ, ಬಾಳು ಬೆಳಗುಂದಿ. ಈಗ ಸದ್ಯದಾಗ ಏನಪ್ಪ ಅಂದರೆ ಮಾಳು ನಿಪ್ನಾಳ್ ಅವ್ರನ್ನ ಹೋಗಿ ಮೀಟ್ ಆಗೋದಕ್ಕೆ ಸಾಧ್ಯ ಇಲ್ಲ ರೀ. ಅವ್ರ ನಂಬರ್ ಐದು ಕರೆ ಏನು ಮಾಡಿದ್ರಿ, ಅವ್ರ ಈಗ ಸದ್ಯದಲ್ಲಿ ಬಿಗ್ ಬಾಸ್ ಒಳಗಿದ್ದಾರೆ ರೀ, ಅದಕ್ಕಾಗಿ ಮೀಟ್ ಆಗೋದಕ್ಕೆ ಸಾಧ್ಯ ಇಲ್ಲ ರೀ. ಬಿಗ್ ಬಾಸ್ದಿಂದ ಅವರು ಬಂದ ತಕ್ಷಣ ಮೀಟ್ ಆಗೋ ಪ್ರಯತ್ನ ಮಾಡ್ತೇನೆ ರೀ. ಏನು ಅವಕಾಶ ಸಿಕ್ಕರೆ ಸಿಗ್ತೈತಿ ಅಥವಾ ಇಲ್ಲೋ. ಯಾಕಪ್ಪ ನಾನು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಅವರಾಗಿರ್ಬೋದು, ಆಮೇಲೆ ಕಾಮಿಡಿ ವಿಡಿಯೋ ಮಾಡೋವಂಥ ದೊಡ್ಡ ದೊಡ್ಡ ಕಲಾವಿದರಾಗಿರ್ಬೋದು, ಅವ್ರನ್ನೆಲ್ಲ ಯಾಕಪ್ಪ ಮೀಟಾಗಿ ವಿಡಿಯೋ ಹಾಕ್ಬೇಕಂತ ನನ್ನಲ್ಲಿ ಒಂದು ಆಸೆ ಇದೆ ಅಂದರೆ, ನಮ್ಮಂಥವ್ರಿಗೆ ಭೀ ಅವರು ಮೀಟ್ ಆಗೋದಕ್ಕೆ ಅವಕಾಶ ಕೊಡ್ತಾರವಾ ಅನ್ನೋದು ಒಂದು ಪ್ರಶ್ನೆ ಕಾಡತ್ತತ್ರಿ ರೀ. ಅದಕ್ಕಾಗಿ ಆ ಟಾಪಿಕ್ ಮೇಲೆ ವಿಡಿಯೋ ಹಾಕ್ತಾ ಇರ್ತೇನೆ ರೀ. ಇನ್ನು ವಿಡಿಯೋ ಇಷ್ಟ ಅಲ್ಲತ್ತಿದ್ರೆ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇವತ್ತು ನಡ್ಕೊಂಡು ಸ್ಟಾರ್ಟ್ ರೀ. 1,000 ಸಬ್ಸ್ಕ್ರೈಬರ್ಸ್ ಎಂದಿಗೆ ಕಂಪ್ಲೀಟ್ ಆಗ್ತೈತೆ ಅಲ್ಲ ರೀ. ನಾನು ಅವತ್ತಿಂದ ಒಂದು 3 ದಿನ ಟೈಮಿಂಗ್ ಕೊಡ್ರಿ. ಅಲ್ಲಿ 3 ದಿನದೊಳಗೆ ಜಮಖಂಡಿಗೆ ಹೋಗಿ ಮಲ್ಲು ಜಮಖಂಡಿ ಅವ್ರನ್ನ ಹೋಗಿ ಮೀಟಾಗಿ ಆ ವಿಡಿಯೋ ಪೋಸ್ಟ್ ಮಾಡ್ತೇನೆ ರೀ. 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಮ್ಯಾಲೆ 1 ಅಥವಾ 2 ಸಬ್ಸ್ಕ್ರೈಬರ್ಸ್ ಆದ್ರೂ ಭೀ ಪರವಾಗಿಲ್ಲ, ಮ್ಯಾಲೆ ಆಗ್ಬೇಕು ರೀ. ಒಟ್ಟು 1,000 ಮ್ಯಾಗ 1 ಆಗ್ಬೇಕು ಅಥವಾ 2 ಆಗ್ಬೇಕು. ಆದ ತಕ್ಷಣ ಅವ್ರನ್ನ ಹೋಗಿ ಮೀಟಾಗಿ ವಿಡಿಯೋ ಹಾಕ್ತೇನೆ ರೀ. ಇನ್ಮೇಲೆ ಇದೇ ಥರ ವಿಡಿಯೋ ಬರ್ತಾವೆ ರೀ. ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕು ಹನುಮಾಪುರದಿಂದ ನಾವು ವಿಡಿಯೋ ಮಾಡ್ತೇನೆ ರೀ. ಏನೋ ಈ ಥರ ನಮ್ಮ ಹೆಸರು ಮಾಡ್ಬೇಕತ್ತೆ ಅನ್ನೋದು ಏನು ಒಂದು ಹುಚ್ಚಿಲ್ಲ ರೀ. ನಮ್ಮ ಊರಿನ ಹೆಸರು ಒಂದು ಸ್ವಲ್ಪ ಬಂದ್ರೆ ಅಷ್ಟು ಖುಷಿ ರೀ ನಮ್ಗೆ. ಯಾಕಂದ್ರೆ ಎಲ್ಲರೂ ಹೋಗಿ ಮೀಟಾಗಿ ವಿಡಿಯೋ ಹಾಕೋದಂದ್ರೆ ಏನು ದೊಡ್ಡ ಸುಲಭವಾದ ಕೆಲಸ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ಭಾಳ ಟ್ರೈ ಮಾಡ್ಬೇಕ್ರಿ, ಭಾಳ ಪ್ರಯತ್ನ ಮಾಡ್ಬೇಕ್ರಿ. ಅವ್ರನ್ನಲ್ಲಿ ಮೀಟ್ ಆದ ತಕ್ಷಣ ಅವ್ರ ಜೀವನದ ಬಗ್ಗೆ ಒಂದು 2 ನಿಮಿಷ ಮಾತಾಡ್ಬೇಕಾಗತ್ತೆ ರೀ. ಅದು ಏನು ಮಾತಾಡಬೇಕು ಏನಿಲ್ಲ ಅಂಬುದು ಏನು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಒಟ್ಟು ಏನಾರೇ ಒಂದು ಮಾತಾಡಿ ಬಗೆಹರಿಸೋಣ. ಅದಕ್ಕಾಗಿ ವಿಡಿಯೋ ಬರ್ತಾ ಇರ್ತಾವೆ ರೀ. ಈಗೆಲ್ಲರೂ ಮೀಟ್ ಆಗೋ ಒಂದು ಚಾಲೆಂಜ್ ಕೊಡತ್ತೇನೆ ರೀ ನಿಮ್ಗೆ. ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಯಾರನ್ನು ಹೋಗಿ ಮೀಟ್ ಆಗ್ಬೇಕಂತ. ಅವ್ರನ್ನ ಹೋಗಿ ಮೀಟ್ ಆಗ್ತೇನೆ ರೀ. ಈಗ ಮಲ್ಲು ಜಮಖಂಡಿ ಅವ್ರನ್ನ ಮೀಟ್ ಆಗೋದಕ್ಕೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಅವ್ರನ್ನ ಹೋಗಿ ಮೀಟ್ ಆಗ್ತೀನಿ ತಿಳ್ಕೊರಿ. ಅಲ್ಲಿಂದ ಮತ್ತೊಬ್ರನ್ನ ಮೀಟ್ ಆಗ್ಬೇಕು ರೀ. ಮತ್ತು ಯಾಕಂದ್ರೆ ಮಲ್ಲು ಜಮಖಂಡಿ ಅವ್ರಿಗೆ ಮೀಟ್ ಆಗಿದ ತಕ್ಷಣ ಅದೊಂದು ಚಾಲೆಂಜ್ ಅಲ್ಲಿಗೆ ಮುಗಿತು ರೀ. ಮುಂದೆ ಮುಕ್ಳಪ್ಪ ಅವ್ರನ್ನ ಮೀಟ್ ಆಗ್ಬೇಕಾದ್ರೆ ಅಲ್ಲಿಂದ ಮತ್ತೊಂದು ಚಾಲೆಂಜ್ ಕೊಡ್ತೇನೆ ರೀ. 1,500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬೇಕು ರೀ. ಆವಾಗ ಹೋಗಿ ಮುಕ್ಳಪ್ಪ ಅವ್ರನ್ನ ಮೀಟ್ ಆಗ್ತೇನೆ ರೀ. ಸೊ ನಮಸ್ಕಾರ ರೀ, ಸಪೋರ್ಟ್ ಮಾಡಿರಿ. ಇದೇ ಥರ ವಿಡಿಯೋ ಬರ್ತಾವೆ ರೀ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಯಾಕಂದ್ರೆ ನೀವು ಏನು ಕಮೆಂಟ್ ಮಾಡ್ತಿರಲ್ಲ ಅವ್ರನ್ನ ಹೋಗಿ ನಾನು ಮೀಟ್ ಆಗ್ತೇನೆ ರೀ. ನಾನು ಮೊಟ್ಟ ಮೊದಲು ಏನು ಹೇಳಿನಲ್ಲ ರೀ, ಈಗ ಸ್ಟಾರ್ಟಿಂಗ್ ಕಾಮಿಡಿ ವಿಡಿಯೋ ಯಾರು ಮಾಡತ್ತಾರಲ್ವ ಅವ್ರನ್ನ ಯಾರಂದ್ರೂ ಹೋಗಿ ಮೀಟ್ ಮಾಡ್ತಾ ಇರ್ತೇನೆ ರೀ, ವಿಡಿಯೋ ಹಾಕ್ತಾ ಇರ್ತೇನೆ ರೀ. ನೀವು ಯಾರನ್ನು ಹೋಗಿ ಮೀಟ್ ಮಾಡಂತ ಕಮೆಂಟ್ ಹಾಕ್ತಿರಲ್ಲ ಅವ್ರನ್ನ ಹೋಗಿ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ರೀ. ಪ್ರಯತ್ನ ಪಡಲ್ದೆ ಯಾವ ಕೆಲಸನೂ ಸುಲಭವಾಗಿ ಆಗೋದಿಲ್ಲ ರೀ. ಅದಕ್ಕಾಗಿ ಪ್ರಯತ್ನ ಬೇಕು, ಒಂದು ಏನಾದರೂ ಒಂದು ಹೆಸರು ಮಾಡ್ಬೇಕಾದ್ರೆ. ಹಂಗೆ ನಮ್ಮ ಊರಿನಿಂದ 3 ಜನ ನಮ್ಮ ಆರ್ಮಿಯಲ್ಲಿ ಸೆಲೆಕ್ಟ್ ಆದಂಥ 3 ಜನ ವ್ಯಕ್ತಿಗಳು. ಅವರು ಯಾರ್ಯಾರಪ್ಪ ಅಂದ್ರೆ ಸುರೇಶ್ ಮಜ್ಗಿ, ಜಟಪ್ಪ ರೋಗಿ, ಆಮೇಲೆ ನವೀನ್ ಹಳ್ಳೊಳ್ಳಿ. ಇವ್ರು 3 ಜನ ನಮ್ಮ ಊರಿಂದ ಆರ್ಮಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ರೀ. ಒಂದು ಹೆಮ್ಮೆ ಐತ್ರಿ. ಯಾಕಂದ್ರೆ ನಮ್ಮ ಊರಿಂದ ಭೀ ಒಂದು 3 ಜನ ಸೆಲೆಕ್ಟ್ ಆಗ್ಯಾರಂತ ಒಂದು ಹೆಮ್ಮೆ ಐತ್ರಿ ಆರ್ಮಿದಾಗ. ನಾವು ರಾತ್ರಿ ಎಲ್ಲರೂ ನಿದ್ದೆ ಮಾಡ್ಬೇಕಾದ್ರೆ ಇವರೆಲ್ಲ ಅಲ್ಲಿ ನಮ್ಮ ದೇಶ ಕಾಯ್ಬೇಕಾಗ್ತದೆ ರಾತ್ರಿ ಬೆಳೆದಂದಕ್ಕೆ. ಏನೋ ಒಂದು ದೇವ್ರ ಅವಕಾಶ ಕೊಟ್ರಿ ಅವ್ರಿಗೆ ಕೂಡ. ಒಂದು ಲೈಫ್ ಈಗಿನ ಕಾಲದಲ್ಲಿ ಒಂದು ಲೈಫ್ ಬದುಕಬೇಕಾದ್ರೆ ಭಾಳ ಕಷ್ಟ ಐತ್ರಿ. ಏನೋ ಒಂದು ಅವಕಾಶ ಸಿಕ್ತ್ರಿ ಅವ್ರಿಗೆ ಕೂಡ. ಸೊ ಸೆಲೆಕ್ಟ್ ಆಗ್ಯಾರ ರೀ. ಸೊ ಧನ್ಯವಾದಗಳು.